ರಾಜ್ಯಸಭಾ ಟಿಕೆಟ್ ವಿಚಾರ ಅಭಿಷೇಕ್ ಮನು ಸಿಂಘ್ವಿ ಬದಲು ಅಜಯ್ ಮಾಕೆನ್ಗೆ ಮಣೆ ಹಾಕಲಾಗುತ್ತಾ? ಅಜಯ್ ಮಾಕೆನ್ಗೆ ರಾಜ್ಯದಿಂದ ರಾಜ್ಯಸಭಾ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲೂ ಕೂಡ ರಾಜ್ಯ ನಾಯಕರಿಂದ ಈ ಬಗ್ಗೆ ಚರ್ಚೆ ಆಗಿದೆ. ದೆಹಲಿಯಿಂದಲೂ ಕೂಡ ರಾಜ್ಯ ನಾಯಕರಿಗೆ ಈ ಬಗ್ಗೆ ಸಂದೇಶ ಬಂದಿದೆ ಅನ್ನುವಂತಹ ಮಾಹಿತಿ. ಬಿಎಲ್ ಶಂಕರ್, ನಾಸೀರ್ ಹುಸೇನ್ ಹೆಸರು ಬಹುತೇಕ ಫೈನಲ್ ಆಗಿದ್ದು, ಸ್ಕ್ರೀನಿಂಗ್ ಕಮಿಟಿಯ ಸಭೆ ಬಳಿಕ ಪಟ್ಟಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಅಜಯ್ ಮಾಕೆನ್ಗೆ ಮಣೆ ಹಾಕುವ ಸಾಧ್ಯತೆ ಇದೆ. ರಾಜ್ಯಸಭಾ ಟಿಕೆಟ್ ವಿಚಾರವಾಗಿ ಅಭಿಷೇಕ್ ಮನು ಸಿಂಘ್ವಿ ಬದಲು ಅಜಯ್ ಮಾಕೆನ್ ಅವರಿಗೆ ಹೆಚ್ಚು ಆದ್ಯತೆ ಕೊಡುವಂತಹ ಸಾಧ್ಯತೆ ಇದೆ. ಅಜಯ್ ಮಾಕೆನ್ಗೆ ರಾಜ್ಯದಿಂದ ರಾಜ್ಯಸಭಾ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಈ ಬಗ್ಗೆ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲೂ ಕೂಡ ರಾಜ್ಯ ನಾಯಕರು ಚರ್ಚೆ ನಡೆಸಿದ್ದಾರೆ. ಜೊತೆಗೆ ದೆಹಲಿಯಿಂದಲೂ ಕೂಡ ರಾಜ್ಯ ನಾಯಕರಿಗೆ ಈ ಬಗ್ಗೆ ಸಂದೇಶ ಬಂದಿದೆ ಅಂತ ಹೇಳಲಾಗಿದೆ. ಇನ್ನು ಬಿಎಲ್ ಶಂಕರ್ ಹೆಸರು ಫೈನಲ್ ಆಗಿದೆ. ನಾಸೀರ್ ಹುಸೇನ್ ಅವರ ಹೆಸರು ಕೂಡ ಬಹುತೇಕ ಫೈನಲ್ ಅಂತ ಹೇಳಲಾಗಿದ್ದು, ಸ್ಕ್ರೀನಿಂಗ್ ಕಮಿಟಿಯ ಸಭೆ ಬಳಿಕ ಪಟ್ಟಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಅಜಯ್ ಮಾಕೆನ್ಗೆ ರಾಜ್ಯದಿಂದ ರಾಜ್ಯಸಭಾ ಸ್ಥಾನ ಸಾಧ್ಯತೆ. ಅಭಿಷೇಕ್ ಮನು ಸಿಂಘ್ವಿ ಬದಲು ಅಜಯ್ ಮಾಕೆನ್ಗೆ ಮಣೆ ಹಾಕುವಂತಹ ಸಾಧ್ಯತೆ ಇದೆ. ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲೂ ಕೂಡ ರಾಜ್ಯ ನಾಯಕರು ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗಿದ್ದು, ಹೈಕಮಾಂಡ್ ದೆಹಲಿಯಿಂದಲೂ ಕೂಡ ರಾಜ್ಯ ನಾಯಕರಿಗೆ ಈ ಬಗ್ಗೆ ಸಂದೇಶ ಅದೇ ರೀತಿ ಬಂದಿರೋದು. ಬಿಎಲ್ ಶಂಕರ್, ನಾಸೀರ್ ಹುಸೇನ್ ಜೊತೆಗೆ ಅಜಯ್ ಮಾಕೆನ್ ಅವರ ಹೆಸರು ಬಹುತೇಕ ಫೈನಲ್ ಅಂತ ಹೇಳಲಾಗ್ತದೆ. ಸ್ಕ್ರೀನಿಂಗ್ ಕಮಿಟಿಯ ಸಭೆ ಬಳಿಕ ಪಟ್ಟಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಅಭಿಷೇಕ್ ಮನು ಸಿಂಘ್ವಿ ಬದಲು ಅಜಯ್ ಮಾಕೆನ್ಗೆ ಮಣೆ ಹಾಕೋದಕ್ಕೆ ಈಗ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ರಾಜ್ಯಸಭಾ ಸ್ಥಾನ ರಾಜ್ಯದಿಂದ ಸಿಗುವಂತಹ ಸಾಧ್ಯತೆ ಇದೆ. ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲೂ ಕೂಡ ರಾಜ್ಯ ನಾಯಕರು ಅಜಯ್ ಮಾಕೆನ್ ಕಡೆಗೆ ಹೆಚ್ಚಿನ ಒಲವನ್ನು ತೋರಿದ್ದಾರೆ ಚರ್ಚೆಯ ಸಂದರ್ಭ ಅಂತ ಹೇಳಲಾಗಿದ್ದು, ಅಜಯ್ ಮಾಕೆನ್ಗೆ ರಾಜ್ಯದಿಂದ ರಾಜ್ಯಸಭಾ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಇನ್ನು ನಾಸೀರ್ ಹುಸೇನ್ ಮತ್ತು ಬಿಎಲ್ ಶಂಕರ್ ಅವರ ಹೆಸರು ಫೈನಲ್ ಆಗಿದೆ. ಇನ್ನು ಅಜಯ್ ಮಾಕೆನ್ ಅವರ ಹೆಸರು ಈಗ ಮುನ್ನೆಲೆಯಲ್ಲಿ ಕೇಳಿ ಬರ್ತಾ ಇರೋದು. ಅಭಿಷೇಕ್ ಮನು ಸಿಂಘ್ವಿ ಬದಲು ದೆಹಲಿಯಿಂದಲೂ ಕೂಡ ರಾಜ್ಯ ನಾಯಕರಿಗೆ ಈ ಬಗ್ಗೆ ಸಂದೇಶ ಬಂದಿದೆ ಅಂತ ಹೇಳಲಾಗಿದ್ದು, ಇತ್ತ ಸಭೆಯಲ್ಲೂ ಕೂಡ ಅದೇ ಚರ್ಚೆ ಆಗಿದೆ. ನಾಸೀರ್ ಹುಸೇನ್, ಬಿಎಲ್ ಶಂಕರ್ ಮತ್ತೆ ಅಜಯ್ ಮಾಕೆನ್ ಈಗ ಬಹುತೇಕ ಫೈನಲ್ ಆಗಿದ್ದು, ಸ್ಕ್ರೀನಿಂಗ್ ಕಮಿಟಿಯ ಸಭೆ ಬಳಿಕ ಈ ಬಗ್ಗೆ ಪಟ್ಟಿ ಬಿಡುಗಡೆ ಮಾಡಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ರಾಜ್ಯಸಭೆ ರೇಸ್ನಲ್ಲಿರುವಂತಹ ಕೈ ಅಭ್ಯರ್ಥಿಗಳು ಯಾರ್ಯಾರು? ನಾಸೀರ್ ಹುಸೇನ್, ಅಜಯ್ ಮಾಕೆನ್, ಬಿಎಲ್ ಶಂಕರ್ ಅವರ ಹೆಸರು ಬಹುತೇಕ ಪಕ್ಕಾ ಆಗಿದೆ ಅಂತ ಹೇಳಲಾಗಿದೆ. ಇಲ್ಲಿ ಅಜಯ್ ಮಾಕೆನ್ ಬದಲು ಅಭಿಷೇಕ್ ಮನು ಸಿಂಘ್ವಿ ಅವರ ಹೆಸರಿತ್ತು. ಇದೀಗ ಅಜಯ್ ಮಾಕೆನ್ ಕಡೆಗೆ ಎಲ್ಲರೂ ಒಲವು ತೋರಿದ್ದಾರೆ. ಚರ್ಚೆಯ ಸಂದರ್ಭದಲ್ಲೂ ಕೂಡ ಕಮಿಟಿ ಸಭೆಯಲ್ಲೂ ಕೂಡ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸ್ಕ್ರೀನಿಂಗ್ ಕಮಿಟಿಯ ಸಭೆ ಬಳಿಕ ಪಟ್ಟಿ ಬಿಡುಗಡೆ ಸಾಧ್ಯತೆ ಇದೆ. ಅಂದ್ರೆ ನಾಳೆನೇ ನಾಮಪತ್ರಕ್ಕೆ ಕೊನೆಯ ದಿನ ಆಗಿರೋದ್ರಿಂದ ಇವತ್ತು ಇನ್ನೂ ಕೂಡ ಡಿಸೈಡ್ ಆಗಿಲ್ಲ ಅನ್ನೋದು ಬಹಳಷ್ಟು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ. ಮೂವರ ಹೆಸರು ರೇಸ್ನಲ್ಲಿ ಕೇಳಿ ಬರ್ತಾ ಇದೆ. ಒಂದು ಎಐಸಿಸಿಯಿಂದ ಡೈರೆಕ್ಟ್ ರೆಕಮೆಂಡ್ ಆಗುತ್ತೆ ಅನ್ನುವಂಥದ್ದು. ಅದನ್ನ ಹೊರತುಪಡಿಸಿದ್ರೆ ಇನ್ನಿಬ್ಬರ ಹೆಸರು ಮುಂಚೂಣಿಯಲ್ಲಿದೆ.